ಆಗಿದೆ. ಇದು ಅನ್ಎಕ್ಸ್ಪೆಕ್ಟೆಡ್, ನಮಗೆ ಹಾಗಲಕಾಯಿ ಆಗ್ತದೆ ಈ ವರ್ಷ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದರಲ್ಲಿ ಒಂದು ಕಾಯಿ ಆಗ್ತದೆ, ಇಲ್ಲಿ ಹೂ ಹೋಗ್ತಾ ಉಂಟಲ್ಲ, ಇದರಲ್ಲಿ ನೋಡಿ ಒಂದು ಕಾಯಿ ಆಗಿದೆ. ಅದು ದೊಡ್ಡದಾಗುವಾಗ ಹೀಗಿರ್ತದೆ. ನಾವು ಚಿಕ್ಕ ಇರುವಾಗ ಇದನ್ನು ನೋಡಲಿಕ್ಕೆ ಅಂತ ಹೇಳಿಯೇ ಕಾಯುದು. 3 ಗಿಡ ಉಂಟು ಬಸಳೆದು, ಬೀಜದಿಂದ ಅದ್ದಿದ್ದು ಗಿಡ. ಇವರು ಟಿಂಕಿ ಒಟ್ಟಿಗೆ ಆಟ ಆಡ್ತಿದ್ದಾರೆ. ಟಿಂಕಿ, ಇದು ಬೆಳೆದಿದೆ, ಬೆಳೆದಾಗಲೇ ತಿನ್ನಬೇಕು. ಲಾಸ್ಟ್ ಟೈಮ್ ಹಣ್ಣಾಗ್ಲಿಂದ ಬಿಟ್ಟದ್ದು, ಅದು ಹುಳಿ ಹುಳಿ ಆಗಿತ್ತು. ನಾನು ಪೇರಳೆ ತಗೊಂಡು ಹೋಗ್ತೇನೆ ಅಂತ ಹೇಳಿಯೇ ಫೇಮಸ್ ಇದ್ದೆ ಹೈಸ್ಕೂಲು ಪ್ರೈಮರಿ ಎಲ್ಲ ಇರುವಾಗ. ಕಾಜು ಎಂತ ಮಾಡುದು ಕಾಜು? ನಾನು ಎಲ್ಲಿಯಾದರೂ ಹೋದರೆ ಫಂಕ್ಷನ್ಗೆ ಎಲ್ಲಿಯಾದರೂ ಟಿಂಕಿ ಕೂರ ಎಲ್ಲಿದ್ದಾರೆ ಅಂತಲೇ ಕೇಳುದು ಇವರಿಬ್ಬರನ್ನ. ಇಲ್ಲಿ ನೋಡಿ ಅಂಡರ್ ಗ್ರೌಂಡ್ ಬ್ಯಾಟಲ್ ಆಗ್ತಾ ಉಂಟು. ಅವನು ಹೇಳಿ ನಂದಿ, ಒಂದೊಂದು ವಿಚಿತ್ರ. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಏಪ್ರಿಲ್ 6ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 6ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಾನು ಹೊರಗೆ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಅವ ಇದ್ದೇ ಇರ್ತಾನೆ, ಬಾಲ ಎತ್ತಿಕೊಂಡು ಬರ್ತಾನೆ ಒಟ್ಟಿಗೆ. ಕಜ್ಜು ಏ ಕಜ್ಜಣ್ಣ, ಗುರು 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 ಮಾಡ್ತಾ ಇದ್ದಾನೆ ಕಜ್ಜು. ಇವತ್ತು ಚಂದ ಬಿಸಿಲುಂಟು. ನಿನ್ನೆ ನಮಗೆ ಜೋರು ಮಳೆ ಬಂದಿದೆ ಆಯಿತಾ, ಭೂಮಿ ಎಲ್ಲ ಒದ್ದೆ ಕಾಣ್ತಾ ಉಂಟಲ್ಲ. ನಿನ್ನೆ ಜೋರು ಮಳೆ ಬಂದಿದೆ, ಸಂಜೆ ಒಂದು 7 ಗಂಟೆ ಮೇಲೆ ಮಳೆ. ಹಾಗೆ ಈಗ ಚಂದ ಬಿಸಿಲುಂಟು, ಮಳೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ನೋಡಿ ಅಂತ ಎಲ್ಲ ಗಿಡ ಎಲ್ಲ ಒದ್ದೆ ಒದ್ದೆ ಆಗಿದೆ. ನಮಗೆ ಎಷ್ಟು ದಿವಸ ಆಯಿತು ಪಂಪ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದರೆ, ಸುಮಾರು ದಿವಸ ಆಯಿತು. ಯಾಕಂದರೆ 2 ದಿವಸ ಮಳೆ ನಿಂತಾಗಿ ಮತ್ತೆ ಮಳೆ ಬರ್ತದೆ. ಹಾಗಾಗಿ ನಮಗೆ ಪಂಪ್ ಸ್ಟಾರ್ಟ್ ಮಾಡಬೇಕು, ಹೂ ಗಿಡಕ್ಕೆ ನೀರು ಬಿಡಬೇಕು, ತರಕಾರಿಗೆ ತೋಟಕ್ಕೆ ನೀರು ಬಿಡಬೇಕು ಅಂತಿಲ್ಲ. ಮೊನ್ನೆ ನಾವು ಹಾಗಲಕಾಯಿ ಕೊಟ್ವಿ ಅಂಗಡಿಗೆ ಸೇಲಿಗೆ, ಈಗ ಮತ್ತೆ ಹಾಗಲಕಾಯಿ ಆಗಿದೆ. ಇದು ಅನ್ಎಕ್ಸ್ಪೆಕ್ಟೆಡ್, ನಮಗೆ ಹಾಗಲಕಾಯಿ ಆಗ್ತದೆ ಈ ವರ್ಷ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಗಿಡ ನೆಟ್ಟದ್ದು ಹೋಗಲಿ ಅಂತ ನಿಮಗೆ ಗೊತ್ತಿರ್ಬೋದು. ಇದರಲ್ಲಿ ನಾವು ಹೀರೆಕಾಯಿ ಮಾಡಿದ್ದೇವೆ, ಕುಂಬಳಕಾಯಿ ಮಾಡಿದ್ದೇವೆ. ನೆಕ್ಸ್ಟ್ ಈಗ ಹಾಗಲಕಾಯಿ ಆಗ್ತಿರುವಂಥದ್ದು. ನೋಡಿ ಸುಮಾರು ಉಂಟು ಹಾಗಲಕಾಯಿ. ಕಜ್ಜು ದೂರ ನೀನು ಒದ್ದೆ ಹಾಕ್ಕೊಂಡು ಬೇಡ ನೀ ಬರೋದು ಆಯಿತಾ. ಈಗ ಮಳೆ ಬಂದದ್ದಲ್ಲ, ಮೊನ್ನೆ ಅಷ್ಟೇ ಇಲ್ಲಿ ಹುಲ್ಲಿರ್ತದೆ, ಎಷ್ಟು ಹುಲ್ಲಾಗಿದೆ ನೋಡಿ. ಮಳೆಗೆ ಅದು ಹೇಗೆ ಚಿಗುರ್ತದೆ ಅಂತ ಗೊತ್ತಿಲ್ಲ ಮಾತ್ರ. ಹೋಗುವ ಆಚೆ ಹೋಗುವ. ಬಸಳೆದು ಗಿಡ ನೋಡಿ ಚೆಂದಾಗಿದೆಲ್ಲ. ಮತ್ತು ನನ್ನ ಹೂ ಗಿಡದಲ್ಲೆಲ್ಲ ಹುಲ್ಲಾಗಿದೆ. ನನಗೆ ತೆಗೆದಾಗೆ 1 ವಾರದಲ್ಲಿ ಮತ್ತೆ ಹುಲ್ಲು ಬರ್ತದೆ ಅಂತ. ಇದು ನೋಡಿ 3 ಗಿಡ ಉಂಟು ಬಸಳೆದು, ಬೀಜದಿಂದ ಅದ್ದಿದ್ದು ಗಿಡ. ನಾವು ದನಗಳನ್ನು ಕರ್ಕೊಂಡು ಬಂದೆವು. ಅಮ್ಮ ಆಚೆ ಓಡಿದ್ಲು, ಮಗಳು ಈಚೆ ಓಡಿದ್ಲು. ಇವತ್ತು ಇವ್ರು ಕರ್ಕೊಂಡು ಬಂದದ್ದು, ಹಾಗೆ ತುಂಬ ಸ್ಪೆಷಲ್ ಅಲ್ಲಗನ್ನ. ಇಲ್ಲಾಂದರೆ ನಾನು ಸಹ ಬರ್ತೇನೆ. ಇವತ್ತು ಇವರೇ ಕರ್ಕೊಂಡು ಬಂದರು. ಇದರದ್ದು ಮಾವಿನ ಹಣ್ಣು ಬಿದ್ದಿದ್ದ ಅಂತ ಇಲ್ವಾ? ಸ್ವಲ್ಪ ಇವರನ್ನು ಬೇಗನೆ ಕರ್ಕೊಂಡು ಬಂದ್ವಿ. ಅಮ್ಮನ ಇಲ್ಲಿ ಕಟ್ಟಿದ್ದೇನೆ, ಇಲ್ಲೆಲ್ಲ ಹುಲ್ಲುಂಟು ನೋಡಿ. ಈಗ ಎಲ್ಲಿ ಬೇಕಾದಷ್ಟು ಹುಲ್ಲುಂಟು, ಸೊಪ್ಪು ಸಹ ಚಿಗುರಿದೆ, ಮಳೆ ಬಂದದಲ್ಲ. ಇವರು ಟಿಂಕಿ ಒಟ್ಟಿಗೆ ಆಟ ಆಡ್ತಿದ್ದಾರೆ. ಟಿಂಕಿ ಗೊತ್ತೇನೆ ಮಳೆ ಚಲ ಹೋಗುವ. ನಾವು ಚಿಕ್ಕ ಇರುವಾಗ ಇದನ್ನು ನೋಡಲಿಕ್ಕೆ ಅಂತ ಹೇಳಿಯೇ ಕಾಯುದು ಅಂಗಳದಲ್ಲಿ. ಅದೊಂದು ಚಿಕ್ಕ ಇರುವಾಗ ಅದು ಮೆಮೊರಿ ಅಲ್ಲ, ಎಷ್ಟು ಚಂದ ಅಲ್ಲ ಇದು ಹೋಗುವಾಗ ನೋಡಲಿಕ್ಕೆ. ಈಗ ಸೌಂಡ್ ಕೇಳ್ತಾ ಉಂಟು ಇದರದ್ದು. ನಾವು ಇದಕ್ಕೆ ಚಿಕ್ಕಿರುವಾಗ ಹೊಗೆ ವಿಮಾನ ಹೇಳ್ತಿದ್ದದ್ದು, ನಮಗೆ ಗೊತ್ತಿರಲಿಲ್ಲ. ನೋಡಿ ಇದೊಂದು ಹೂ ಕಾಣ್ತಾ ಉಂಟಲ್ಲ, ಇದೊಂದು ಬಳ್ಳಿದು ಹೂ ಆಯಿತಾ. ಅದರಲ್ಲಿ ಒಂದು ಕಾಯಿ ಆಗ್ತದೆ, ಇಲ್ಲಿ ಹೂ ಹೋಗ್ತಾ ಉಂಟಲ್ಲ,
ಇದರಲ್ಲಿ ನೋಡಿ ಒಂದು ಕಾಯಿಯಾಗಿದೆ. ಅದು ದೊಡ್ಡದಾಗುವಾಗ ಹೀಗಿರ್ತದೆ. ಹೀಗೆ ಇದನ್ನು ಹೊಡೆದ್ರೆ ಒಂಥರ ನಮ್ಮದು ಇದಿರ್ತದೆ ನೋಡಿ, ಹರಿಬೇದು ಬೀಜ ಹಾಗಿರ್ತದೆ ಇದರೊಳಗೆ ನೋಡಿ. ಹೀಗೆ ಇದು ಎಂತಂದ ನಿಮಗೆ ಗೊತ್ತುಂಟಾ? ನಮ್ಮ ಮನೆಯಲ್ಲಿ ಈ ವರ್ಷ ಹೊಸದಾಗಿ ಆಗಿರುವಂಥದ್ದು ಆಯಿತಾ, ಇದು ಹುಲ್ಲು. ಇದರಲ್ಲಿ ಸುಮಾರು ಈ ಥರದ್ದು ಕಾಯಿ ಉಂಟು, ಚೆಂದ ಉಂಟು ನೋಡಲಿಕ್ಕೆ. ನೋಡಿ ಅಂತೆ, ಅದು ನಾವು ಹೊಯ್ಗೆ ತಂದಿದ್ದೇವಲ್ಲ ಅದರಿಂದ ಬಂದದ ಅಂತ ಮೋಸ್ಟ್ಲಿ ಗೊತ್ತಿಲ್ಲ. ಕೆಲವು ಕಡೆ ಎಲ್ಲ ಉಂಟಿದು. ಇದೆಂತಂದ್ರೆ ಗೊತ್ತಿದ್ದರೆ ಹೇಳಿ ನನಗೆ ಕಮೆಂಟಲ್ಲಿ. ಹೂ ಹೀಗಿರ್ತದೆ, ಅದರ ಕಾಯಿ ಹೂವಿನ ಮಧ್ಯದಿಂದ ಕಾಯಿ ಆಗುವಂಥದ್ದು ಅದು ಹೀಗಿರ್ತದೆ. ಇದರ ಮಧ್ಯದಲ್ಲಿ ಒಂಥರ ಹರಿವೆ ಸೀಡ್ ಥರ ಸೀಡಿರ್ತದೆ. ಇದು ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಎಂತಾದರೂ ತರಕಾರಿಯಾ ಎಂತ ಅಂತ ಗೊತ್ತಿದ್ದರೆ ಹೇಳಿ. ಇದು ತಿನ್ನುವಂಥದ್ದ ಎಡಿಬಲ್ಲ ಅಂತ. ಈಗೊಳ್ಳಿ ಈ ಥರ ಸೀಡ್ ಚೆಂದ ಉಂಟು ಮಾತ್ರ. ಹೂವು ಎಷ್ಟು ಚೆಂದ ನೋಡಿ, ಲ್ಯಾವೆಂಡರ್ ಕಲರ್ ಉಂಟು. ಬೆಳೆಯುವ ಕೆಲಸ ಎಲ್ಲ ಮುಗಿಸಿ ಈಗ ನಾನೀಗ ದನಗಳನ್ನೊಮ್ಮೆ ಬದಲಿಸುವ ಅಂತ ಹೋಗ್ತಿದ್ದೇನೆ. ಸ್ವಲ್ಪ ಕೆಲಸ ಎಲ್ಲ ಇತ್ತು ಮನೆಯೊಳಗಿದ್ದು, ಮತ್ತು ಗುಡಿಸೋದು ಅದೆಲ್ಲ ಇತ್ತು. ಅದೆಲ್ಲ ಮುಗಿಸಿ ಈಗ ಇವರನ್ನು ಒಮ್ಮೆ ಹೋದ್ನೇ ಸಲ ಬದಲಿಸ್ಲಿಕ್ಕೆ ಹೋಗ್ತಿದ್ದೇನೆ. ಕಟ್ಟಿದ ಮೇಲೆ ಮೊದಲ ಸಲ ಹೋಗ್ತಿರೋದು. ಇಬ್ಬರನ್ನು ಕೂಡ ಕಟ್ಟಿದ್ದೇನೆ, ನಿನ್ನೆ ಬಿಟ್ಟಿದ್ದೆ. ಹಾಗೆ ಈಗೇನು ಮಧ್ಯಾಹ್ನ ತನಕ ಕಟ್ಟುದು, ಯಾಕಂದರೆ ಇಲ್ಲಾದರೂ ಹೋದರೆ ಕಷ್ಟ ಆಗ್ತದೆ. ಈಗ ಅದು ಕಾಯಿಗಳು ನಿನ್ನೆ ಮಳೆ ಬಂದದ್ರಿಂದ ಸುಮಾರು ಬಿದ್ದಿದೆ, ಅದನ್ನು ಹೆಕ್ಕಿಕೊಂಡೇ ಹೋಗುದವರು. ಹಾಗೆ ಅದು ಇಲ್ಲದಲ್ಲಿ ಕಟ್ಟಿದ್ದೇನೆ. ಈಗ ಹೋಗಿ ಒಮ್ಮೆ ಬದಲಿಸಿ ಮನೆಗೆ ಹೋಗುವ. ಅಲ್ಲ ಮಳೆ ನಮಗೆ ಬೇಗ ಅಲ್ಲ, ಹಾಗೆ ಇಲ್ಲಾದ್ರೆ ಈ ಟೈಮಲ್ಲೆಲ್ಲ ಮಳೆ ಬರ್ತಿರಲಿಲ್ಲ ಕಳೆದ ವರ್ಷ. ಹಾಗಾಗಿ ಸೊಪ್ಪಿದು ಅಭಾವ ಇಲ್ಲ. ಇಲ್ಲಾದರೆ ಸೊಪ್ಪಿಲ್ಲ ನಮಗೆ, ದನಗಳಿಗೆ ತಿನ್ನಲಿಕ್ಕೆ ಏನಿಲ್ಲ, ಬಿಸಿ ಬಿಸಿ ಗಾಳಿ ಆ ಥರ ಎಲ್ಲ ಕಷ್ಟ ಅಂತ ಅನಿಸ್ತಾಯಿತ್ತು. ಈ ಸಲ ಹಾಗೆ ಇಲ್ಲ, ಸೊಪ್ಪೆಲ್ಲ ಚೆಂದ ಚೆಂದ ಚಿಗುರಿದೆ. ಮಳೆ ಲೆಕ್ಕ ಇಲ್ಲದಷ್ಟು ಸಲ ಬಂತಲ್ಲ, ಹಾಗಾಗಿ. ನೋಡಿ ತಪ್ಪಿದ್ದಾಳೆ, ಟಿಂಕಿ ಕೂರ ಕಾಯ್ತಾ ಇದ್ದಾರೆ. ಅಪ್ಪ ಮತ್ತು ಗಣಿ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದಾರೆ, ಹಾಗೆ ಈಗ ಬರ್ತಾರೆ. ನಾನು ದನಗಳನ್ನು ಕರ್ಕೊಂಡು ಬಂದೆ ಮಧ್ಯಾಹ್ನ. ತುಂಬ ಒಬ್ಬ ಹಿಡಿತಿರೋನು ಇವನು. ಆಮೇಲೆ ಇದು ನಮ್ಮ ಶಂಭು ನಿನ್ನ ತಿಂಡಿ ಖಾಲಿಯಾಗಿದೆ, ಇನ್ನು ನಾಳೆ ನೀನು ಹಣ ಕೊಟ್ಟರೆ ತಗೊಂಡು ಬರ್ತೇವೆ ಅಷ್ಟೇ. ನೀವು ಮರಗೆಣಸಿದು ಅದೊಂದು ಕಾಯಿಸಿದ್ದು ಕಡ್ಡಿ ಇತ್ತು, ಅದು ಭಾರಿ ಇಷ್ಟ ಇತ್ತು. ಅದಕ್ಕೆ ಇದ್ದ ಡ್ರಮ್ಮನ್ನೆಲ್ಲ ತೆಗೆದು ಎಲ್ಲ ಟ್ರೈ ಮಾಡ್ತಾ ಇದ್ದ, ಆದರೆ ಆಗ್ತಿರ್ಲಿಲ್ಲ ಅವನಿಗೆ. ಅದು ಖಾಲಿ ಆಯಿತು ನಿನ್ನೆಗೆ. ನೋಡಿ ನಮ್ಮದು ಪೇರಳೆ ಮರ ಅಲ್ಲ, ಗಿಡ ಆಯಿತಾ. ಲಾಸ್ಟ್ ಇಯರ್ ಒಂದು ಪೇರಳೆ ಆಗಿತ್ತು, ಫಸ್ಟ್ ಪೇರಳೆ. ಅದರ ನೆಕ್ಸ್ಟ್ ಈಗ 2ನೇ ಪೇರಳೆ ಆಗ್ತಾ ಉಂಟು. ಇದು ಬೆಳೆದಾಗಲೇ ತಿನ್ನಬೇಕು. ಲಾಸ್ಟ್ ಟೈಮ್ ಹಣ್ಣಾಗ್ಲಿಂದ ಬಿಟ್ಟದ್ದು, ಅದು ಹುಳಿ ಆಗಿತ್ತು, ತಿನ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಇವರ ಹತ್ರ ಕೇಳಬೇಕು, ಗಣಿ ಹತ್ರ ಕೊಯ್ಯುವನ ಎಂತ ಅಂತ. ಆದರೆ ನೋಡಲಿಕ್ಕೆ ನೋಡಿ ಚೆಂದ ಬೆಳೆದಿದೆ. ಇದಕ್ಕೆ ಉಪ್ಪು ಮತ್ತು ಖಾರ ಎಲ್ಲ ಹಾಕಿ ತಿನ್ಬೋದು. ನಾನೀಗ ಒಂದು ಪೇರಳೆ ಗಿಡ ತೋರಿಸಿದಲ್ಲ, ಇದ್ರ ಹತ್ರನೇ ಒಂದು ದೊಡ್ಡ ಮರ ಇತ್ತು. ಅದರದ್ದೇ ಈಗ ಗಿಡ ಬೆಳೀತಾ ಇರೋದು, ದೊಡ್ಡ ಮರ. ಅದಕ್ಕೊಂದು 30-35 ವರ್ಷ ಆಗಿರ್ಬೋದು. ನನ್ನ ಅಪ್ಪ ಹೇಳ್ತಾ ಇದ್ರು ಇದಕ್ಕೆ 30-40 ವರ್ಷ ಆಗಿರಬಹುದು ಅಂತ ಹೇಳ್ತಾ ಇದ್ರು. ಅಷ್ಟು ದೊಡ್ಡ ಮರ. ಅದು ಒಳಗಡೆಯಿಂದ ದಂಬೆ ಆಗಿ, ಮತ್ತು ದಂಬೆ ಆಗ್ತಾ ಲಾಸ್ಟಿಗೆ ಅದಕ್ಕೆ ನಿಲ್ಲಿಕ್ಕೆ ಆಗದೆ ಬಿದ್ದು ಹೋಯಿತು. ಅದು ಯಾವಾಗಂದರೆ 2024ರಲ್ಲಿ ಬಿದ್ದು ಹೋಯಿತು. ಅದರ ನೆಕ್ಸ್ಟ್ ಅದರ ಹತ್ರನೇ ಒಂದು ಗಿಡ ಬೆಳೀತು. ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಟು, ಅದಕ್ಕೆ ಸೈಡಲ್ಲೆಲ್ಲ ಅಪ್ಪ ಒಂದೊಂದು ಕಲ್ಲಿಟ್ಟಿದ್ದಾರೆ. ಆಮೇಲೆ ನಾವು ಸಗಣಿ ನೀರು ತೆಗೆಯುವಾಗ ಸಗಣಿ ನೀರು ಹಾಕ್ತೇವೆ ಇದಕ್ಕೆ. ಅದರದ್ದೇ ಗಿಡ ಇದು, ಅದರ ಬೇರಲ್ಲಿ ಆದಂಥದ್ದು. ಹಾಗಾಗಿ ಅದೊಂದು ಮುಂಚೆ ಎಷ್ಟು ಪೇರಳೆ ಅಂತೇಳಿದರೆ ಜೊಂಗೆ ಅದು ಮರಕ್ಕೆ ಹಿಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅದು ನೆಲಕ್ಕೆ ನೆಲಕ್ಕೆ ತಾಗುವಾಗೆ ಇರ್ತಿತ್ತು ಮರ. ಅಷ್ಟು ಪೇರಳೆ ಶಿಶು ದೊಡ್ಡದಾಗ್ತದೆ. ಮಳೆಗಾಲದಲ್ಲೆಲ್ಲ ನಾವು ಕಾಲೇಜಿಗೆ ಹೋಗುವ ತಗೊಂಡೋಗೋದು, ಕ್ಲಾಸ್ ಅವರಿಗೆಲ್ಲ ಕೊಡೋದು. ನಾನು ಪೇರಳೆ ತಗೊಂಡು ಹೋಗ್ತೇನೆ ಅಂತ ಹೇಳಿಯೇ ಫೇಮಸ್ ಇದ್ದೆ. ಹೈಸ್ಕೂಲು ಪ್ರೈಮರಿ ಎಲ್ಲ ಇರುವಾಗ ಬಸ್ಸಲ್ಲಿ ಹತ್ತುವಾಗ ಎಲ್ಲ ಬಸ್ ಇಡೀ ಪೇರಳೆ ಪರಿಮಳ ತಗೊಂಡೋಗ್ತಿದ್ವಿ ಅಂತ ಪಕ್ಕದವರಿಗೆ ಗೊತ್ತಾಗ್ತಿತ್ತು. ಅಷ್ಟು ಮೆಮೊರಿ ಉಂಟು. ನಾನು ಪುಚ್ಚಕ್ಕ ಎಲ್ಲ ಕಾಲೇಜಿಗೆ ಹೋಗುವ ತಗೊಂಡೋಗ್ತಿದ್ವಿ. ಹಾಗೆ ಅದರದ್ದೇ ಈಗ ಅದು ಗಿಡ, ಅದರದ್ದು ನೆನಪಾಗ್ತಾ ಇರ್ತದೆ. ದೊಡ್ಡ ಮರ, ಅದಕ್ಕೆ ನಾವು ಉಯ್ಯಲೆಲ್ಲ ಕಟ್ಟಿ ಆಟಾಡ್ತಿದ್ವಿ. ಅದರಲ್ಲಿ ಮಲ್ಲಿಗೆದು ಮೊಗ್ಗಿರ್ತಿತ್ತು. ಆ ಮಲ್ಲಿಗೆ ಒಂದು ಬಳ್ಳಿ ಹೋಗಿತ್ತು, ಉದಯ ಮಲ್ಲಿಗೆ ಅಂತ ಹೋಗ್ತದೆ, ಅದರದ್ದು ಸಹ ಇತ್ತು. ಅದರಲ್ಲಿ ಹೂ ಆಗ್ತಿತ್ತು, ತುಂಬ ಹೂ ಆಗ್ತಿತ್ತು. ಅದನ್ನು ಉದ್ದಕ್ಕೆ ಕಾಲಲ್ಲಿ ಹೆಣ್ದು ಕೂದಲಿಗೆ ತಿರುಗಿಸಿ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ವಿ. ಅದು ಕೂಡ ಒಂದು ಮೆಮೊರಿ. ಹಾಗೆ ಅದನ್ನು ನಿಮ್ಮ ಹತ್ರ ಹೇಳುವ ಅಂತ ಅಂದ್ಕೊಂಡೆ. ಅದೊಂಥರ ನಮಗೆ ಹೇಗಂದರೆ, ಮನೆಯಲ್ಲಿ ಅಂಗಳದಲ್ಲಿ ಅಷ್ಟು ದೊಡ್ಡ ಮರ ಇದ್ದರೆ ನೆರಳು ಹಾಗೆ ಅಂತೆಲ್ಲ ಕೆಲವರೆಲ್ಲ ಹೇಳ್ತಿದ್ರು. ಅದಾಗೇ ಬೀಳೋ ತನಕ ನಾವು ಹಾಗೇ ಇಟ್ಟದ್ದು. ಅದರಷ್ಟಕ್ಕೆ ಮತ್ತು ಅದು ಬಿದ್ದು ಹೋದ್ಮೇಲೆ ಈಗ ಇದು ಗಿಡ ಅದು ಚೆಂದ ಉಂಟು ನೋಡಿ. ಅದರದ್ದೇ ಮಗು ಅದು.
ಏಯ್ ಟಿಂಕಿ ಆಟಾಡುವ ಅಂತನಾ? ಇಲ್ಲಿ ಕೂರ ಇಲ್ಲಿ. ಓಹ್ ಓಹ್ ಹಾಂ ಆಯ್ ಹಾಯ್ ಕೂರ. ನಿದ್ದೆ ಆಯಿತು ಕೂರನಿಗೆ. ಇವನು ಭಾರಿ ಆಕ್ಟಿವ್ ಇದ್ದಾನೆ ಇವತ್ತು. ಟಿಂಕಿ ನಾನು ಎಲ್ಲಿಯಾದರೂ ಹೋದರೆ ಫಂಕ್ಷನ್ಗೆ ಎಲ್ಲಿಯಾದರೂ ಟಿಂಕಿ ಕೂರ ಎಲ್ಲಿದ್ದಾರೆ ಅಂತಲೇ ಕೇಳೋದು ಇವರಿಬ್ಬರನ್ನ. ಯಾಯ್ ಗನ್ನ ದೂರ ಹೇಳಿ. ಅವಳು ಸಿಗೋದಿಲ್ಲ ಟಿಂಕಿ. ನಾನು ಮತ್ತು ಇವರು ಹುಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಸಹ ಉಂಟು ಗಾಂಧಾರಿ ಮೆಣಸು. ನಾನು ಉಪ್ಪಿನಕಾಯಿ ಹಾಕಿದ್ದು ಸುಮಾರಾಗಿದೆ, ಹಾಗಾಗಿ ಅದಕ್ಕೆ ಇನ್ನು ಆ್ಯಡ್ ಮಾಡುವಷ್ಟು ಅದರಲ್ಲಿ ನಿಂಬೆದು ರಸ ಇಲ್ಲ, ಹಾಗಾಗಿ ಇದು ಉಳಿದಿದೆ. ಮೊನ್ನೆ ನಾನು ನಿಂಬೆದು ಉಪ್ಪಿನಕಾಯಿಗೆ ಆ್ಯಡ್ ಮಾಡಲಿಕ್ಕೆ ಅಂತ ಹೇಳಿ ಗಾಂಧಾರಿ ಮೆಣಸು ಕೊಯ್ದಿದ್ದೆ ತೋಟದಿಂದ. ಅದು ಇನ್ನೂ ನಿಂಬೆ ರಸ ಅದರಲ್ಲಿ ಜಾಸ್ತಿ ಇಲ್ಲ, ಎಲ್ಲ ಹೀರಿಕೊಂಡಿದೆ ಎಲ್ಲ ಮೆಣಸು. ಇನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಅಷ್ಟು ರುಚಿ ಸಿಗಲಿಕ್ಕಿಲ್ವ ಅಂತ ಅನಿಸ್ತದೆ. ಯಾಕಂದರೆ ನಿಂಬೆದು ಉಪ್ಪಿನಕಾಯಿ ಸ್ವಲ್ಪವೇ ಇದ್ದದ್ದು, ಅದರಲ್ಲಿ ಸುಮಾರು ರಸ ಇತ್ತು ಅದರದ್ದು. ಹಾಗಾಗಿ ಮೊನ್ನೆ ನಿಂಬೆದು ಉಪ್ಪಿನಕಾಯಿಗೆ ಗಾಂಧಾರಿ ಮೆಣಸು ಹಣ್ಣದ್ದು ಉಂಟಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದು. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಒಳ್ಳೆ ಊಟ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ದಿವಸ ಅಲ್ಲ, ಸುಮಾರು ದಿವಸಕ್ಕೆ ಉಂಟು. ಒಂದೊಂದು ಮೆಣಸು ಸಾಕಾಗ್ತದೆ ಊಟ ಮಾಡಲಿಕ್ಕೆ. ಹುಲ್ಲಾಯಿತು, ಇವ್ರು ತಗೊಂಡೋದ್ರು. ನನಗೆ ಸ್ವಲ್ಪ ಅಡಿಕೆ ಉಂಟು ತಗೊಂಡೋಗ್ಲಿಕ್ಕೆ, ತೊಗೊಂಡೋಗುವ ಇನ್ನು ಮನೆಗೆ. ಕಾಜು ಎಂತ ಮಾಡುದು? ಕಾಜು ಇವ ನೋಡಿ ಅಣ್ಣನೊಟ್ಟಿಗೆ ಆಟ ಆಡ್ದು. ಅಣ್ಣ ಆಗದಿಂದ ಇಲ್ಲಿ ಹತ್ತಿ ಎಂತಾದರೂ ಹಿಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಇವ ಸಹ ಕಲಿಯುವುದು. ಬೆಕ್ಕಳು ಹಾಗೆ ಅಲ್ಲ, ಸೀನಿಯರನ್ನು ನೋಡಿ ಕಲಿಯುವುದು ಹೇಗೆ ಹಿಡಿಬೇಕು ಅಂತೇಳಿ. ಕಾಜು ಕಾಜು ಇದು ನಮ್ಮದು ಕೊಟ್ಟಿಗೆ ಹಿಂದೆ ದನಗಳದ್ದು ಕೊಟ್ಟಿಗೆ ಉಂಟಲ್ಲ ಅಲ್ಲಿ. ಇಲ್ಲಿ ನೋಡಿ ಅಂಡರ್ ಗ್ರೌಂಡ್ ಬ್ಯಾಟಲ್ ಆಗ್ತಾ ಉಂಟು. ಅವ ನೋಡಿ ನಂದಿ, ಅವನೊಂದು ವಿಚಿತ್ರ ತೆಪ್ಪಿದಾರ ಅವ. ನಂದಿ ನಂದಿ ಎಂತ ಆಟ ಆಡೋದಿಲ್ಲ ಅವ ನಿನ್ನೊಟ್ಟಿಗೆ? ಕಜು ನಮ್ಮ ಅಣ್ಣ, ಇವನಿಗೆ ಒಟ್ಟಿಗೆ ಯಾರು ಇರಲಿಲ್ಲಲ್ಲ, ಈಗ ಇವರು ಒಟ್ಟಿಗೆ ಆಗಿದ್ದಾರೆ ಸಿಗ್ಲಿಕ್ಕೆ ಆಟಾಡಲಿಕ್ಕೆ. ಏನು ಮಾಡೋದಣ್ಣ? ಹುಷಾರಿಲ್ವಾ ಅಂತ ಶಂಭುಗೆ ಸೀನ್ತಾ ಇದ್ದಾನೆ. ಮೊನ್ನೆ ಥರ ಯಾರಿಗೆ ಆಗಲಿಲ್ಲ ಪುಣ್ಯ. ಮೊನ್ನೆ ಒಂದು ಹುಷಾರಿಲ್ಲದೆ ಇದ್ದರೂ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಂದಿ ಅಂತೂ ಮಲಗಿದಲ್ಲೇ ಇದ್ದ. ನಂದಿ